ಪೌರ ಕಾರ್ಮಿಕರ ಬೇಡಿಕೆ ಈಡೇರಿಸಿದ್ದ ಸರ್ಕಾರ ಕಸ ಸಂಗ್ರಹಿಸೋ ವಾಹನ ಚಾಲಕರ ಬೇಡಿಕೆ ಕೂಡ ಈಡೇರಿಸ್ತೀವಿ ಅಂತ ಭರವಸೆ ನೀಡಿತ್ತು. ಆದ್ರೀಗ ಭರವಸೆ ನೀಡಿ ಸೈಲೆಂಟ್ ಆಗಿರೋ ಸರ್ಕಾರದ ವಿರುದ್ಧ ಸಮರ ಸಾರಲು ಚಾಲಕರು ಸಜ್ಜಾಗಿದ್ದು ಇಡೀ ನಗರ ಕಸದಲ್ಲಿ ಮುಳುಗೋ ಆತಂಕ ಶುರುವಾಗಿದೆ. ನೌಕರಿ ಕಾಯಂಗೆ ಆಗ್ರಹ, ಕಸದ ವಾಹನ ಚಾಲಕರ ಸಮರ. ಸೆಪ್ಟೆಂಬರ್ 15ರಿಂದ ಕಸ ಸಂಗ್ರಹ ನಿಲ್ಲಿಸಲು ನಿರ್ಧಾರ. ನಗರದ ಸ್ವಚ್ಛತೆ ಕಾಪಾಡೋ ಪೌರ ಕಾರ್ಮಿಕರ ಬಹುದಿನಗಳ ಕನಸು ನನಸು ಮಾಡಿದ್ದ ಸರ್ಕಾರ ಅವರನ್ನ ಕಾಯಂ ಮಾಡಿ ಸಿಹಿ ಸುದ್ದಿ ಕೊಟ್ಟಿತ್ತು. ಅದೇ ವೇಳೆ ಕಸ ಸಂಗ್ರಹಿಸುವ ಆಟೋ ಲಾರಿ ಚಾಲಕರನ್ನ ಕೂಡ ಕಾಯಂ ಮಾಡ್ತೇವೆ ಅಂತ ಭರವಸೆ ನೀಡಿ ಸರ್ಕಾರ ಇದೀಗ ಸೈಲೆಂಟ್ ಆಗಿರೋದು ಆಕ್ರೋಶಕ್ಕೆ ಕಾರಣವಾಗಿದೆ. ಭರವಸೆ ಈಡೇರಿಸದ ಸರ್ಕಾರದ ವಿರುದ್ಧ ಸಮರ ಸಾರಲು ಬಿಬಿಎಂಪಿ ಕಸದ ಆಟೋ ಲಾರಿ ಚಾಲಕರು ಇದೇ ಸೆಪ್ಟೆಂಬರ್ 15ರಿಂದ ಕಸ ಸಂಗ್ರಹ ನಿಲ್ಲಿಸಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟಿಸೋಕೆ ಸಜ್ಜಾಗಿದ್ದಾರೆ. 15ನೇ ತಾರೀಕಿಂದ ನಾವು ಪ್ರಾರಂಭ ಮಾಡ್ತಾ ಇದ್ದೀರಿ. ಪ್ರತಿ ವಾರ್ಡ್ಗಳಿಂದ ಕೂಡ ಎಲ್ಲ ಕಾರ್ಮಿಕರು ಘನತ್ಯಾಜ್ಯ ವಿಲೇವಾರಿ ಮಾಡೋದನ್ನ ನಿಲ್ಲಿಸಿ, ಕಸ ತೆಗೆಯೋದನ್ನ ನಿಲ್ಲಿಸಿ, ಚಲೋ ಫ್ರೀಡಂ ಪಾರ್ಕ್ ಅನ್ನೋ ಒಂದು ಘೋಷವಾಕ್ಯದೊಂದಿಗೆ ಎಲ್ಲರೂ ಅಲ್ಲಿ ಸೇರ್ತಾ ಇದ್ದಾರೆ. ರಾಜ್ಯದ ಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ನಮ್ಮನ್ನೆಲ್ಲ ಕಾಯಂಗೊಳಿಸ್ತೀರಿ ಅಂತೇಳಿ. ಆ ಸ್ಟೇಟ್ಮೆಂಟ್ಗೆ ವಿರುದ್ಧವಾಗಿ ಇವತ್ತು ಟೆಂಡರ್ನ ಕಾಲ್ಫರ್ ಮಾಡಿ ಮತ್ತೆ 7 ವರ್ಷಕ್ಕೆ ನಮ್ಮನ್ನ ಗುತ್ತಿಗೆ ಪದ್ಧತಿಗೆ ಕೊಡೋದಕ್ಕೆ ವ್ಯವಸ್ಥೆ ನಡೀತಿದೆ. ತುಂಬ ನೊಂದು ಹತಾಶೆಯಿಂದ ನಾವು ಇವತ್ತು ಈ ಒಂದು ಹೋರಾಟನ ಹಮ್ಮಿಕೊಂಡಿದ್ದೀರಿ ಸರ್. ಬರೋಬ್ಬರಿ 10,000 ಸಿಬ್ಬಂದಿ ಗುತ್ತಿಗೆ ಮತ್ತು ಹೊರಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಿದ್ದಾರೆ. ಇವರೆಲ್ಲ ಕೆಲಸ ಬಿಟ್ಟು ಬೀದಿಗೆ ಇಳಿದ್ರೆ 4,000 ಕಸದ ಆಟೋ, 700 ಕಸದ ಲಾರಿಗಳ ಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಳ್ಳಲಿದೆ. ಕಸದ ವಿಲೇವಾರಿ ಅಸ್ತವ್ಯಸ್ತಗೊಂಡು ಗಾರ್ಡನ್ ಸಿಟಿ ಸಂಪೂರ್ಣ ಗಾರ್ಬೇಜ್ ಸಿಟಿ ಆಗುವ ಸಾಧ್ಯತೆ ಇದೆ. ಶಾಂತಮೂರ್ತಿ, ಟಿವಿ9 ಬೆಂಗಳೂರು.